ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಬೆಳಗ್ಗೆ ಮಮ್ಮಿ ಹಿಂಗೆ ತಿರುಗು ಮಮ್ಮಿ, ಫುಲ್ಲು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಾ. ರಾಮ ಗ್ರೀನ್ ಆ್ಯಂಡ್ ಪಿಂಕ್ ಸ್ಯಾರಿಯಲ್ಲಿ ಇವಾಗ ಹೊರಟಿದ್ದಾರೆ ಅವರು ಮದುವೆಗೆ. ಇವತ್ತು ಸ್ಪೆಷಲ್ ಡೇ ನಮಗೆ, ನಮ್ಮ ಡ್ಯಾಡಿದು ಬರ್ತಡೇ ಬಾಯ್ ನೋಡಿ. ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಒಂದು 500 ಜನಕ್ಕೆ ಊಟ ಹಾಕಿಸ್ಬಿಟ್ಟು ಬರೋಕ್ಕೆ ಹೊರಟವ್ರೆ. ಏನು ಡ್ಯಾಡಿ, ಒಂದು 500,000 ಜನ ಸೇರಿಸ್ತೀರಾ? ಮಿನಿಸ್ಟ್ರು ಬರ್ತಾವ್ರು, ಅವ್ರನ್ನೂ ಇನ್ವೈಟ್ ಮಾಡಿದ್ದೀರಾ? ಫುಲ್ ಒಂದು 2 ಮಂತ್ಸಿಂದನೂ ಪ್ರಿಪ್ರೇಷನ್ಗಳು ಮಾಡ್ಕೊಂಡಿದ್ದಾರೆ ಅಲ್ಲಿ ಯಾವುದೋ ಊರಲ್ಲಿ, ಊರ ಹೆಸರು ನಮಗೂ ಗೊತ್ತಿಲ್ಲ. ಸೊ ಇವಾಗ ಹೋಗ್ತಿದ್ದಾರೆ, ಎಲ್ರಿಗೂ ಒಂದು ಸ್ವೀಟ್ ಅಡುಗೆ ಊಟ ಹಾಕಿಸ್ಬಿಟ್ಟು ಬರೋಣ ಅಂತ. ಎನಿವೇಸ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಕೊಡಿ ಕೈ. ನಾವು ತೊಳ್ಕೊಂಡು ಬಂದಿದ್ದೀವಿ. ಹ್ಯಾಪಿ ಬರ್ತ್ಡೇ, ಎಂಜಾಯ್ ಯುವರ್ ಡೇ. ಚೆನ್ನಾಗಿ ಊಟ ಮಾಡ್ಕೊಂಡು ಸ್ವೀಟ್ಸ್ ತಿನ್ಕೊಂಡು ಬನ್ನಿ. ಅಲ್ಲತ್ತಾರಂತವ್ರು, ಹುಷಾರು ಬನ್ನಿ, ಬೇಗ ಲೇಟ್ ಮಾಡ್ಕೋಬೇಡಿ. ಮೊಬೈಲೆಲ್ಲ ತಾಂಡ್ರಾ? ಎಲ್ಲಿ? ಅಯ್ಯ, ಅಲ್ಲಿ ಯಾರು ಇರ್ತಾರೆ, ಹೋಗ್ರಣ ಕೊಡ್ತಾರೆ. ಬಿಡವ ಬೇಡ, ಅಲ್ಲಿ ಯಾರು ಜೇಬಲ್ಲಿ ಇಸ್ಕೊಂಡು ಬರೀರಿ. ಬಾಯ್. ನೋಡಿ, ಊರಲ್ಲಿ ಕೆಲಸ ಬ್ಯುಸಿ ಲೈಫ್ ಅಂದರೆ ಹಿಂಗಿರತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು ನಮ್ಮಪ್ಪ ಅಮ್ಮ ಎಲ್ಲರೂ. ನಾವೆಲ್ಲ ಒಂದು 6:30, 7ಗೆ ಎದ್ದಿರೋದು. ಆವಾಗ ಎದ್ದಿದ್ದು ಇಲ್ಲಿ ತನಕನೂ ಟೈಮ್ ಇವಾಗ 10:30. ಇಲ್ಲಿ ತನಕನೂ ಕಂಪ್ಲೀಟ್ ಬ್ಯುಸಿ ಆಗೋದ್ವಿ. ಹೋಟೆಲಿಂದ ಬ್ರೇಕ್ಫಾಸ್ಟ್ ತರಿಸ್ಕೊಂಡು ಎಲ್ಲರೂ ಇಡ್ಲಿ ತಿಂದ್ವಿ. ಇವಾಗ ಸೆಕೆಂಡ್ ರೌಂಡ್ ಬ್ರೇಕ್ಫಾಸ್ಟ್ಗೆ ಪ್ರಿಪ್ರೇಷನ್ ನಡೀತಾ ಇದೆ. ಏನಕ್ಕೆ ಬ್ರೇಕ್ಫಾಸ್ಟ್? ಬಿಸಿಬೇಳೆ ಬಾತ್ ಅಲ್ವಾ? ಬಿಸಿಬೇಳೆ ಬಾತ್ ಆನ್ ಡಿಮ್ಯಾಂಡ್. ಬಿಸಿಬೇಳೆ ಬಾತ್ ಪ್ರಿಪ್ರೇಷನ್ ನಡೀತಾ ಇದೆ. ನಾನು ಕೇಳಿದ್ದೆ ಬಿಸಿಬೇಳೆ ಬಾತ್ ಬೇಕು ನನಗೆ ಅಂತ. ಇಲ್ಲಿ ಈ ಹುಡುಗಿರು ರೂಮ್ ಸೇರ್ಕಂತು ಅಂದರೆ ಇವರಿಬ್ಬರಿಂದನೇ ಎಲ್ಲ ಲೇಟ್ ಆಗೋದು. ನೀನು 7 ಗಂಟೆ, ಅವಳು ಒಬ್ಳು 6 ಗಂಟೆಗೆ ಸ್ನಾನ ಮಾಡ್ಕೊಂಡು, ಒಬ್ಳು 7 ಗಂಟೆಗೆ ಸ್ನಾನ ಮಾಡ್ಕೊಂಡು ವಾಪಸ್ ಮನೆಗೆ ಕಂಡವ್ರೆ ಅಲ್ವಾ? ಅಲ್ಲೇನೋ ಬಚ್ಚಿಟ್ಕೊಂಡವ್ರೆ. ಅದಕ್ಕೇನೆ ಈಗ ಸದ್ಯಕ್ಕೆ ಕ್ಯಾಮ್ರಾ ಹಿಂಗೆ ತಿರುಗಿಸ್ತು ಅಂದರೆ ತೆಗಿತಾರೆ ಹೊರಗಡೆಗೆ. ಎಂಜಾಯ್ ಮಾಡಿ. ಇನ್ನೇನೆಲ್ಲ ಆಯ್ತಲ್ಲ. ಬೆಡ್ಶೀಟ್ಗಳು ಇವು ಮಡಿಸ್ಬಿಟ್ಟು ಎತ್ತಿಟ್ಬಿಟ್ಟು ಆಮೇಲೆ ಕೂತ್ಕೊಳ್ಳಿ. ಶೆಕೆ ಆಗಲ್ವಾ? ಮಡ್ಸೋ ಎಲ್ಲ ಧೂಳು ಹಿಡಿಯತ್ತೆ. ಮಡಿಸ್ಬಿಟ್ಟು ಒಂದು ಕಡೆ ನೀಟಾಗಿ ಜೋಡಿಸಿ ಬೆಡ್ ಸ್ಪ್ರೆಡ್ ಸರಿ ಮಾಡ್ಕೊಳ್ಳಿ. ನೋಡಿ, ಬೆಡ್ ಸ್ಪ್ರೆಡ್ ಒಂದು ಕಡೆ, ಹಾಸಿಗೆ ಒಂದು ಕಡೆ, ಇದು ಎಲ್ಲ ಮಡಿಸಿಬಿಟ್ಟು ಆ ಪಿಲ್ಲೋಗಳು ಎಲ್ಲನೂ ಜೋಡಿಸ್ಬಿಟ್ಟು ಬೆಡ್ ಸ್ಪ್ರೆಡ್ ನೀಟಾಗಿ ಟೈಟಾಗಿ ಹಾಕ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಇವತ್ತು ಬ್ಯುಸಿ ಮೇಲೆ ಬ್ಯುಸಿ ಆಗೋಗ್ಬಿಟ್ಟಿದ್ದೀವಿ ಎಲ್ಲರೂ. ಬ್ಯಾಕ್ ಟು ಬ್ಯಾಕ್ ಮದುವೆಗಳು. 3 ಡೇಸಿಂದನೂ ಮದುವೆಗಳು ಅಟೆಂಡ್ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲಿ. ಇವತ್ತು ಒಂದು ಮದುವೆಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಬಂದರು. ಊರಲ್ಲಿ ಏನು ಗೊತ್ತಾ, ಯಾರಾದರೂ ಒಬ್ಬರು ಗೆಸ್ಟ್ಗಳು ಮನೆಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಇವತ್ತು 3 ಜನ ಗೆಸ್ಟು ಬಂದೋದ್ರು. ಹಂಗಾಗಿ ಬ್ಯುಸಿ. ತಂದ್ರೇನೋ ನಮ್ಮ ಡ್ಯಾಡಿಗೆ ಸರ್ಪ್ರೈಸ್ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ. ಅದನ್ನ ನಮ್ಮ ಡ್ಯಾಡಿನೇ ತಗೊಂಡು ಬಂದಿದ್ದು. ಸೊ ಬೆಳ್ಳೂರಿಗೆ ಹೋಗಿ ಕೇಕ್ನ ತಗೊಂಡು ಮನೆಗೆ ಬರೋರು ಯಾರೂ ಇಲ್ಲ. ಸೊ ಬೇರೆ ಆಪ್ಷನ್ ಇಲ್ಲ ಅಂತ ನಮ್ಮ ಡ್ಯಾಡಿನೇ ಕಳಿಸ್ತಾ ಇದ್ದೀವಿ ಮಕ್ಕಳ ಜೊತೆ. ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಾಗಿ ನಮ್ಮ ಡ್ಯಾಡಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ವಿ. ಪ್ರತಿ ವರ್ಷವೂ ಕಟ್ ಮಾಡಿಸ್ತೀವಿ, ಅದರಲ್ಲಿ ಸರ್ಪ್ರೈಸ್ ಅನ್ನೋದು ಏನಿರಲ್ಲ. ನಾವು ಬೆಂಗಳೂರಲ್ಲಿದ್ರೂ ಆರ್ಡ್ರ್ ಮಾಡಿ ಕಟ್ ಮಾಡಿಸ್ತೀವಿ. ಈ ಸರಿ ಇಲ್ಲೇ ಇದ್ದೀನಲ್ಲ, ಖುಷಿ ವೀಕ್ ಡೇ ಬಂದಿದೆ. ಸೊ ಇವ್ರದ್ದು ಸ್ಟಾರ್ಟ್ ಆಯಿತು ಕ್ರಿಕೆಟ್ ಅಡ್ಡ. ಅದು ಅವ್ರದ್ದು ವಿಕೆಟ್ಸು. ಈ ಬಕೆಟು, ಆ ಬಕೆಟ್ ಮೇಲೊಂದು ಪೇಂಟ್ ಜಗ್ಗು, ಅದ್ರ ಮೇಲೊಂದು ಪೇಂಟ್ ಡಬ್ಬ. ಥ್ಯಾಂಕ್ ಯು ಸರ್. ಟೇಬಲ್ ಆರ್ಡ್ರ್ ಮಾಡಿದ್ನಲ್ಲ, ಟೇಬಲ್ ಬಂತು. ಹುಷಾರು, ವೆಯ್ಟ್ ಇರುತ್ತೆ. ಇಬ್ಬರು ಇಟ್ಕೊಳ್ಳಿ, ವೆಯ್ಟ್ ಇಲ್ವಾ ಅದು? ಟೇಬಲ್ ಏನೋ ಬತ್ತು, ಚೇರೇ ಬಂದಿಲ್ಲ. ಚೇರ್ ಬರೋಕ್ಕೆ ಇನ್ನೂ 1 ವೀಕು. ಒಟ್ಟಿಗೆ ಆರ್ಡ್ರ್ ಮಾಡಿದ್ದು. ಇದು ಬೇರೆ ಸೆಲ್ಲರು, ಅವ್ರದ್ದು ಬೇರೆ. ಆಫೀಸ್ ಟೇಬಲ್ ಚೇರ್ ಆರ್ಡ್ರ್ ಮಾಡಿದ್ನಲ್ಲ, ಟೇಬಲ್ ಬಂತು. ಚೇರು ಕಾಲ್ ಬಂದಿತ್ತು ನನಗೆ, ಅದು DIY ಮಾಡ್ಕೋಬೇಕಂತೆ, ಅಸೆಂಬಲು. ಸೊ ಹಾಗಾಗಿ ಅದು ವಿಡಿಯೋ ಏನೋ ಕಳಿಸಿ, ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಕಂಪ್ನಿಗೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ವಿ ವಿಲ್ ಗೈಡ್ ಯು ಅಂತ. ಸೊ ಅದು ಇನ್ನೊಂದು 4-5 ಡೇಸ್, 1 ವೀಕ್ ಅಂತ ಹೇಳಿದ್ದಾರೆ. 4-5 ಡೇಸಲ್ಲಿ ಬರುತ್ತೆ ಅಂತ ಅನ್ಕೊತೀನಿ. ಇದು ಅಷ್ಟೇ, ನಾಡಿದ್ದಿತ್ತು 11ಗಿತ್ತು ಡೆಲಿವರಿ, ಇವತ್ತೇ ಬಂದಿದೆ. ನೋಡೋಣ. ಚೇರ್ ಫಸ್ಟ್ ನನಗೆ ಚೇರ್ ಬೇಕಿತ್ತು ಟೇಬಲ್ಗಿನ್ನ ಅರ್ಜೆಂಟಾಗಿ. ಟೇಬಲ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಬಿಡ್ಬೋದು ಟೀಪೈ ಗೀಪೈ ಹಾಕೊಂಡು, ಬಟ್ ಚೇರೇ ಇಂಪಾರ್ಟೆಂಟು. ಹಿಂಗೆ ಸೋಫಾ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರೂ ಹಣ್ಣು ತಿನ್ಕೊಂಡು ಕೂತವ್ರೆ. ಏನಪ್ಪ ಪ್ಲಾನು ರಜಾ? ಏನು ಇಲ್ವಾ? ಅದು ಮ್ಯೂಟ್ ಮಾಡು. ಏನು ಸಂಜೆ ಪ್ಲಾನು? ಯಾವಾಗ ಹೋಯ್ತೀರಾ? 6 ಗಂಟೆಗೆ. ಸರಿ, ಓಕೆ.
ಟೇಬಲ್ ಡೆಲಿವರಿ ಆದಮೇಲೆ ನನಗಿನ್ನ ಹೆಚ್ಚಾಗಿ ಎಕ್ಸೈಟ್ಮೆಂಟಲ್ಲಿರೋದು ಮಕ್ಕಳು ಮತ್ತು ನಮ್ಮಪ್ಪ ಅದನ್ನು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಅರ್ಜೆಂಟಾಗಿ ಅಸೆಂಬಲ್ ಮಾಡಿಬಿಡ್ಬೇಕು ಅದನ್ನು. ಆವಾಗಲಿಂದ ಹೇಳ್ತಾರೆ ನಾನು ವಿಡಿಯೋ ಮಾಡ್ಕೋಬೇಕು ತಡೀರಿ, ಆಫೀಸ್ ಕೆಲಸದಲ್ಲಿ ಇದ್ದೀನಾರು ಇಲ್ವಂತೆ, ಫಸ್ಟ್ ನೀನು ಮಾಡ್ಕೊಂಡು ಆಮೇಲೆ ಹೋಗು ಅಂತ. ಇವಾಗ ಅನ್ಬಾಕ್ಸಿಂಗ್ ನಡೀತಾ ಇದೆ. ನಮ್ಮ ಡ್ಯಾಡಿಗೆ ಬರ್ತ್ಡೇ ಗಿಫ್ಟ್ ನನ್ನ ಕಡೆಯಿಂದ. ಯಾರು ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟವ್ರ ಡ್ಯಾಡಿ ನಿಮಗೆ ಲೈಫಲ್ಲಿ? ಡ್ಯಾಡಿ ನಂಗೆ ಕೇಳಿ ಬಾಕಿ ಅಂತೆ ಮಣ ಮಾತಾಡ್ತೀರಾ? ಅಲ್ಲೇ ಇಲ್ವಾ? ಏನ್ ಕೊಟ್ರು? ಓ ಈ ಗಿಫ್ಟ್ ಇದು ಬರ್ತಡೇ ಕೊಟ್ರ ನಿಮ್ಗೆ ಗಿಫ್ಟ್? ಬರ್ತಡೇ ಆದ ನೆಕ್ಸ್ಟ್ ಮಂತ್ಗೆ ಕೊಟ್ಟಿದ್ದು. ಕೊಟ್ಟರು ಅನುಭವಿಸು ನನ್ನ ಮಗನೇ. ಅದೇನು ಬರ್ತಡೇ ಏಪ್ರಿಲ್ ಬರ್ತಡೇ, ಮೇಗ್ ಮದ್ವೆ, ನೆಕ್ಸ್ಟ್ ಮಂತ್. ನಿಧಾನ ವೇಟ್ ಇರ್ಬಹುದೇನೋ. ಹೆಂಗ್ ಕಿತ್ತಾಡ್ತಾರೆ ನೋಡಿ ಅದೊಂದು ಅನ್ಬಾಕ್ಸ್ ಮಾಡಕ್ಕೆ. ಅದ ಥ್ಯಾಂಕ್ಸ್ ಹೇಳಿ ಡ್ಯಾಡಿ. ಅಷ್ಟು ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದೀನಿ, ನಿಮ್ಮ ಕೈಲೇ ಅನ್ಬಾಕ್ಸ್ ಮಾಡಿಸ್ತಾ ಇದ್ದೀನಿ. ಇನಾಗ್ರೇಷನ್ ಮಾಡಿ. ಇನಾಗ್ರೇಷನ್ ಇಲ್ಲ, ಅದಕ್ಕೆ ಹಾಕೋದು ಅಲ್ಲೇ ಇಟ್ಕೊಂಡು ತವಣಿ ತಲೆ ಎತ್ತಿನಿಂದ ಸೀಸರ್ ತಗೊಳ್ಳೋ. ಹುಷಾರ್ ಕೈ, ಅದು ಮೆಟಲ್ಲದು. ನಿಮ್ಮ ತಾತುಂಗಪ್ಪ ಅಮ್ಮಮ್ಮಂಗೊಂದು, ತಾತುಂಗೊಂದು. ಅಮ್ಮಮ್ಮಂಗೆ ಆ್ಯನಿವರ್ಸರಿ ಗಿಫ್ಟು ಚೇರು, ತಾತುಂಗೆ ಟೇಬಲ್. ಅಲ್ಲ, ಅವ್ರು ಅನುಭವಿಸು ಮಗನೇ ಅಂತ ನಿಮಗೆ ಕೊಟ್ಟಿದ್ದು, ಅನುಭವಿಸ್ತಾ ಇರೋದು ಅವರು ಅಲ್ವಾ ಮಮ್ಮಿ? ಮಾತಾಡಿದ್ರೆ ತಾತ ಜಾತಕ ಚೆಕ್ ಮಾಡ್ಲಿಲ್ವ ನಿಮ್ಮಿಬ್ರದ್ದು ಮದುವೆ ಮಾಡ್ಬೇಕಾರೆ? ಆಫ್ಟರ್ ಕ್ಯಾಮ್ರಾ ಹೇಳ್ಬೇಕಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಹೇಳ್ತೀನಿ. ಸಾಕು, ಜಾಸ್ತಿ ಟೈಟ್ ಮಾಡಬೇಡ ಕಣಪ್ಪ, ಕಟ್ಗಿಟ್ ಆಗ್ಬಿಟ್ಟದ್ದು. ಸಾಕು, ಜಾಸ್ತಿ ಟೈಟ್ ಮಾಡಿಬಿಡಿ, ಕಟ್ ಆಗ್ಬಿಟ್ರೆ ಕಷ್ಟ. ಎತ್ ನಿಲ್ಲಿಸಿ. 1 2 3 ಹುಷಾರು. ಎತ್ಗಿದ್ದು ಹಾಕೋಬಿಟ್ಟಿರ ನೈಜ, ಹೊಟ್ಟೆ ಮೇಲೆ ಹಾಕೋಬಿಟ್ಟಿಯ ಹುಷಾರು. ವಾರೇ ವಾ, ಸ್ಟಡಿ ಆಗೈತಾ ನೋಡವ? ಏನು ಹಂಗಾರೆ ನೀವು ಕರೆಕ್ಟ್ ಫಿಕ್ಸ್ ಮಾಡಿಲ್ಲ ಅಂತ ಅರ್ಥ. ಹೈಟು ಕಮ್ಮಿ ಹೈಟ್ ಮಾಡೋರು. ಆಯ್ತಪ್ಪ, ನಮ್ಮ ಟೇಬಲ್ ಅಸೆಂಬಲ್ ಎಲ್ಲ ಸ್ಟಡಿ ಆಗೈತಾ ನೋಡೋಣ. ಆಯ್ತು, ಬೇಜಾನಾಯ್ತು. ನೋಡು ಹಂಗೆ ಅಡ್ಡ ಬರ್ತದೆ ಅಂತ ಹೇಳಿದ್ದು ನಾನು. ಸೋಫಾ ಕಾಲ್ಗಳಿಗೆ ಒಳಗಡೆಗೆ ಹೋಗಲ್ಲ, ಆದರೂ ಕೂರ್ಬೋದಾ? ಅದು ಕಂಪೇರ್ ಮಾಡಿದ್ರೆ ಇದು ಕರೆಕ್ಟ್ ಹೈಟ್ ಬರುತ್ತೆ. ಓಕೆ, ಎನಿವೇಸ್ ನಮ್ಮ ಟೇಬಲ್ ಸೆಟಪ್ ಆಯಿತು. ನಮ್ಮ ಕೆಲಸಗಳೇನು ಆಗ್ತಾಯಿಲ್ಲ, ಹೋಗಿ ಕೆಲಸಗಳು ಕಂಟಿನ್ಯೂ ಮಾಡೋಣ. ಯಾಕೆಂದರೆ ಸಂಜೆ ಇನ್ನೂ ಬೇಜಾನ್ ಪ್ರೋಗ್ರಾಮ್ಗಳಿದೆ. ಏನವ ಅದನ್ನ ಹೇಳಿದ್ದು? ಅವಂಗೆ ಊಟ ಮಾಡೋಕ್ಕೆ, ತರಕಾರಿ ಕಟ್ ಮಾಡೋಕ್ಕೆ, ಅದನ್ನೇ ಹೇಳಿದ್ದು, ತರಕಾರಿ ಕಟ್ ಮಾಡೋಕ್ಕೆ. ಬಂತು ಕೇಕು. ಡ್ಯಾಡಿಗೆ ಸರ್ಪ್ರೈಸ್ ಕೊಡೋಕ್ಕೆ ಡ್ಯಾಡಿನೇ ಕಳಿಸ್ಬಿಟ್ಟು ತರಿಸೋದು. ಬೇಡ ಬಿಡು, ಒಂದೇ ಸರಿ ಬಿಚ್ಚೋಣ, ಪುನಃ ಅದು ಬಿಚ್ಚಿ ಹಾಕಿ ಎಲ್ಲ ಇದಾಗ್ಬಿಡುತ್ತೆ. ಅಲ್ಲಿ ಜಾಗ ಮಾಡಬೇಕು. ಎಷ್ಟೊತ್ತಿಗೆ ಕಟ್ ಮಾಡ್ಸೋಣ? ತಾತನೇ ಕೇಳ್ಬಿಡು, ಎಷ್ಟೊತ್ತಿಗೆ ಮಾಡ್ತೀರಾ ತಾತ ಅಂತ. ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಪರ್ಸನ್ ಕಾಫಿ ಮಾಡ್ತಾ ಇದ್ದಾರೆ. ಅವ್ರು ಕಾಫಿ ಮಾಡ್ತಾರಾ ಅಂತ ಡೌಟು. ಕೇಳಿದ್ರೆ ಅವ್ರ ಡೈಲಾಗು ಏನಪ್ಪ? ನಾನು ಡೈಲಿ ಪಪ್ಪಂಗೆ ಮಾಡ್ಕೊಡೋದು ಗೊತ್ತಾ? ಕಾಫಿನಾ? ಡೈಲಿ ಟೀ ಮಾಡ್ಕೊಡ್ತೀನಿ. ಕಾಫಿ ಅಜ್ಜಿಗೆ ಡೈಲಿ ನಾನೇ ಮಾಡ್ಕೊಡೋದು. ಹೌದಾ? ಅಡುಗೆ ಇಲ್ಲ, ಬರೀ ಕಾಫಿ ಟೀ ಅಷ್ಟೇ. ಎಕ್ಸ್ಪರ್ಟ್ ಹಂಗಾದ್ರೆ. ನೋಡಿ, ನನ್ನ ಮಗ ಹೆಡ್ ಶೆಫ್ ಅಂತೆ. ಕಾಫಿ ಟೀ ಡೈಲಿ ಅವನೇ ಅಂತೆ ಮಾಡೋದು. ನನಗೇನು ಒಂದಿನೂ ಮಾಡಿಕೊಟ್ಟಿಲ್ಲ ನನ್ನ ಮಗ. ಇವತ್ತು ಮಾಡಿಕೊಡ್ತಾ ಅವನೇ ಕೇಳ್ಕೊಂಡು. ಮಗ ಕಾಫಿ ಮಾಡಿಕೊಡ್ತಾ ಅದೇ ಫಸ್ಟ್ ಟೈಮ್. ಕುಡಿದ್ಬಿಟ್ಟು ಟೇಸ್ಟ್ ಹೇಳಕ್ಕೆ ಹೆಂಗೆ ಮಾಡೋದೆ. ಹೆಡ್ ಶೆಫ್ ಅಂತೆ ಮನೇಲಿ. ಫಸ್ಟ್ ಕುಡಿದ್ಬಿಟ್ಟು ಹೇಳು ನೀನು. ತಡಿ ಅಂಸಿಕ, ಆ ಜುಟ್ಟನ್ನ ಹಿಡಿಬೇಡ ಅಂತದೆ ನಿಮ್ಮ ಅತ್ತೆ. ತಡಿಯೇ, ಚೆನ್ನಾಗಿ ಮಾಡೋನಾ? ಕೊಡು ನಾನೊಂದು ನೋಡಮ್ಮ ಹೆಂಗೆ ಮಾಡೋನು ಕಾಫಿ. ಮೊಮ್ಮಗ ಮಾಡೋನೆ. ಆತಂಕಲ್ ತೆಗೆಸ್ಕೊಂಬ.
ಕರೆಕ್ಟಾಗಿ ಒಂಚೂರು ಬೆಲ್ಲ ಜಾಸ್ತಿ ಮಾಡೋಣ ಅಣ್ಣ ಅಮ್ಮಂಗೆ ನಮಗೆ ಕರೆಕ್ಟ್ ಆಗೋದು. ನಮಗೆ ಹಾಲು ಅದೇಂಗ ಅವ್ರು 3 ಜನ ಕಾಫಿ ಮಾಡಿಕೊಟ್ಬಿಟ್ಟು ನಿನಗೆ ಕೊಡ್ತೀನಿ ಹಾಲು, ನನಗೆ ಬೇಡ. ಕುಡೀರಪ್ಪ. ಬರ್ಡೇ ಪ್ರೋಗ್ರಾಮ್ ಫೈನಲಿ ಸ್ಟಾರ್ಟ್ ಆಯಿತು. 7 ಗಂಟೆಯಿಂದ 9 ಗಂಟೆ ತನಕ. ಬರ್ಡೇ ಬಾಯ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಫೋನ್ ಕೊಡ. ಅಮ್ಮಂಗೂ ವಿಡಿಯೋ ಕಾಲ್ ಮಾಡಪ್ಪ. ಹಾಂ ಮಾಡಿ ಎದ್ದೇಳಿ ಹಚ್ಚಿ. ಫ್ಯಾಮಿಲಿ ಫುಲ್ಲು ಇಲ್ಲಿ ವಿಡಿಯೋ ಕಾಲಲ್ಲಿದ್ದಾರೆ. ಹಾಂ, ಒಬ್ಬರು ಊಟ ಮಾಡ್ತಾವ್ರೆ, ಒಬ್ಬರು ಅಡುಗೆ ಮಾಡ್ತಾವ್ರೆ, ಇಲ್ಲ ಇಬ್ಬರು ಊಟ ಮಾಡ್ತಾವ್ರೆ. ಸರಿ ಹಿಡ್ಕೋ ಅಮ್ಮ, ಬಾ. ಆಫೀಸ್ ಒಳಗೆ ಫುಲ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ತಾತ. ನಾವು ತಾತ. ಹ್ಯಾಪಿ ಬರ್ಡೇ ಟು ಯು. ತಾತ ನೋಡಿ ಹೆಂಗ್ ಬರ್ತಾರೆ. ಟಾಟಾ ತೋರಿಸ್ತಾ ಇಲ್ಲ ನಾನು. ತಾತ ಅಂತ ಬರೋ ಟಾಟಾ ಮಾಡ್ಬಿಟ್ಟಿದ್ದಾರೆ. ಈಗಿತ್ತು ನಮ್ಮ ಡ್ಯಾಡಿ ಸಿಂಪಲ್ ಬರ್ತಡೇ. ಇವಾಗೆಲ್ಲ ನೆಕ್ಸ್ಟು ಭರ್ಜರಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಮಟನ್ ಊಟಕ್ಕೆ. ಊಟ ಮಾಡಿದ್ರೆ ಬರ್ತಡೇ ಪ್ರೋಗ್ರಾಮ್ ಮುಗೀತು. ಇಲ್ಲಿಗೆ ನಮ್ಮ ದಿನನೂ ಮುಗೀತು. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season.